ಅದೇ ಮಗುನ ಯಾರೋ ಕಳ್ಳ ಎತ್ಕೊಂಡು ಹೋಗಿದ್ದ, ನಿಮ್ ಕೈಗೆ ಹೇಗ್ ಬಂತು? ಅದೇ ಕಳ್ಳನ ಕೈಯಿಂದ ಕಿತ್ಕೊಂಡೆ ಅಮ್ಮ. ಇದೇ ಜಾಗದಲ್ಲಿ ಓಡ್ ಬಂದ. ಆ ಕ್ಷಣಕ್ಕೆ ಅದು ನಮ್ದೇ ಮಗು ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ಅವನ ಮಗು ಅಲ್ಲ ಅಂತ ಅಂತೂ ಕನ್ಫರ್ಮ್ ಆಗಿತ್ತು. ಯಾಕೆಂದ್ರೆ ಅವನಿಗೆ ಮಗು ಬಗ್ಗೆ ಯಾವ ಕಾರಣನೂ ಇರಲಿಲ್ಲ. ತಾನು ಸಿಕ್ಕಾಕೋಬಾರ್ದು ಅಂತ ಹೊರಟಾಗಿ ಮಗುನ ಎತ್ಕೊಂಡು ಓಡ್ತಾ ಇದ್ದ. ಅಂತೂ ಜನನಿ ವಿಶ್ವಾಸ ನಿಜ ಆಗೋಯ್ತು ನೋಡಪ್ಪ. ಅದಿ ಕಳೆದ ಸಲ ಮಗು ಕಿಡ್ನಾಪ್ ಆದಾಗ ಭಾವನೆ ಮಗುನ ಕರ್ಕೊಂಡ್ ಬಂದು ನನ್ ಮಡ್ಲಿಗೆ ಹಾಕಿದ್ರು. ಯಾಕೆ ಭಾವ ಇದ್ದಿದ್ರೆ ಅಮ್ಮ ಕೇಡಿಗಳ ಕೈಯಿಂದ ಮಗುನ ಬಚಾವ್ ಮಾಡಿ ತರ್ತಿದ್ರು ಅಂತ ಜನನಿ ಹೇಳಿದ್ಲು. ಅವ್ರ ಮಾತನ್ನ ನಿಜ ಮಾಡ್ಬಿಟ್ಟಿಯಲ್ಲಪ್ಪ. ಅದೇ ಹೌದು, ನೀವೇನಕ್ಕ ಇಲ್ಲಿ ಮೀಟಿಂಗ್ ಇದೆ ಅಂತ ನೀವು ಬಾಂಬೆಗೆ ಹೊರಟಿದ್ರಲ್ವಾ? ಹೌದಮ್ಮ ಜಾನಿ, ಆದ್ರೆ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು. ಹಾ ಹೌದೌದು, ನಾವ್ ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ ಮನೆಗ್ ವಾಪಸ್ ಹೊರಟಿದ್ವಿ. ಆವಾಗ ಬರೋವಾಗ ಯಾರೋ ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು. ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅತ್ಯಮ್ಮ. ದೇವ್ರ ದಯೆ, ಮಗು ನಮಗ್ ಸಿಕ್ತು. ಮಗು ಸಿಕ್ತಿದ್ ಹಾಗೆ ಮಗುನ ಎತ್ಕೊಂಡು ನೀವು ನಮ್ಮನ್ನ ಹುಡುಕ್ಬೇಕಾಗಿತ್ತಲ್ವಾ? ಅದನ್ನ ಬಿಟ್ಟು ಇಲ್ಲಿ ಯಾವ ಪೂಜೆ ಮಾಡಿಸ್ತಿದ್ದೀರಾ ಅಕ್ಕ? ಹೌದಲ್ಲ, ನೀವಿಬ್ರು ಯಾಕೆ ಪೂಜೆ ಮಾಡ್ತಾ ಇದ್ರಿ? ಆದಿ, ಪಾರ್ವತಿ, ನೀವಿಬ್ರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ದಯವಿಟ್ಟು ಏನು ಅಂತ ಹೇಳಿ. ಸಾರಿಮ್ಮ, ನಾವು ಮೀಟಿಂಗ್ ಆಗಿ ಬಾಂಬೆಗೆ ಹೋಗ್ತಾ ಇದೀವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ. ಅದು ಮಗುಗೆ ಕಂಟಕ ಪರಿಹಾರ ಪೂಜೆಗೆ ಬಂದಿದ್ವಿ ಅಮ್ಮ. ಹಾಗಾದ್ರೆ ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ದು, ಪರಿಹಾರದ ಪೂಜೆಗೋಸ್ಕರ ಇಲ್ಲಿ ಬರ್ಬೇಕು ಅಂತ ಹೇಳಿದ್ದೆಲ್ಲ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಇಲ್ಲ ಅತ್ಯಮ್ಮ, ಮಗು ಕಂಟಕ ಇದೆ ಅಂತ ಗುರುಗಳು ಹೇಳಿದ್ರಾ? ಹೌದು, ಮಗುಗೆ ಕಂಟಕ ಇದೆ, ಇಲ್ಲಿಗೆ ಬಂದು ಪೂಜೆ ಮಾಡ್ಬೇಕು ಅಂತ ನಿಮಗೆ ಯಾರು ಹೇಳೋದು? ಕರುಳ ಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಆ ವಿಷಯನ ನೀವ್ ನಮಗೂ ತಿಳಿಸ್ಬೇಕಾಗಿತ್ತು ತಾನೆ. ಪೂಜೆ ಮಾಡ್ಸೋದಿಕ್ಕೆ ನೀವಿಬ್ರು ಯಾಕೆ ಬರ್ಬೇಕಿತ್ತು? ಹೆತ್ತ ತಾಯಿ ಪೂಜೆ ಮಾಡಿಸಿದ್ರೆ ಮಾತ್ರ ಮಗು ಕಂಟಕ ಕಳೆಯೋದು. ಇದ್ರ ಹೆತ್ತ ತಾಯಿ ನಾನ್ ತಾನೆ. ಆದರೆ ಭವಿಷ್ಯ ನುಡಿಯೋರು ಮಗುಗೆ ಕಂಟಕ ಇದೆ ಅಂತ ಹೇಳಿರೋದು ನಿಮಗೆ ಗೊತ್ತಾದ್ರೆ ನೀವು ಗಾಬರಿ ಆಗ್ತೀರಾ ಅಂತ ಹೆತ್ತ ತಾಯಿ ಸ್ಥಾನದಲ್ಲಿ ನಾನೇ ಕೂತ್ ಪೂಜೆ ಮಾಡೋಣ ಅಂತ ಬಂದೆ ಜನನಿ. ನಾವು ಕೂಡ ಮಗು ಕಂಟಕ ಇದೆ ಅಂತ ಗೊತ್ತಾದ್ರೆ ನೀವಿಬ್ರು ಚಡ್ಪಡಿಸ್ತೀರಾ, ನಿಮಗೆ ಟೆನ್ಷನ್ ಆಗುತ್ತೆ ಅಂತ ವಿಷಯನ ಮುಚ್ಚಿಟ್ವಿ. ಆದ್ರೆ ಭಗವಂತನೇ ನಿಮಗೂ ತಿಳಿಯೋ ಹಾಗೆ ಮಾಡ್ದ ನೋಡಿ. ಈ ಭವಿಷ್ಯ ಹೇಳೋರು ಅಕ್ಕನ ಹತ್ರ ಯಾಕೆ ಹೋದ್ರು? ನನ್ನ ಮಗುಗೆ ಕಂಟಕ ಇರೋ ವಿಷಯನ ನನಗೆ ತಾನೇ ಹೇಳಬೇಕು. ಒಂದೊಂದ್ಸರಿ ನನ್ನ ಸುತ್ತ ಏನು ನಡೆಯುತ್ತೆ ಅಂತಲೇ ಅರ್ಥ ಆಗಲ್ಲ. ಇದು ನನ್ನ ಮಗು, ಇದ್ರ ಕಂಟಕ ಕಳೀಲಿ ಅಂತ ನಾನೇ ಪೂಜೆ ಮಾಡಬೇಕು.
ಅಕ್ಕ ನಾವು ಬಂದಿರೋದು ಪೂಜೆ ಮಾಡಿಸೋದಕ್ಕೆ ಅಂತಾನೆ. ಪಾಪ ಗೊತ್ತಿಲ್ಲದೆ ನೀವೇ ಪೂಜೆ ಕುತ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಈಗ ಮಗು ಹೆತ್ತ ತಾಯಿ ನಾನಲ್ವಾ, ನಾನೇ ಬಂದಿದ್ದೀನಿ. ಈಗ ನಾನೇ ಪೂಜೆ ಕೂರ್ತೀನಿ, ನೀವು ಆರಾಮಾಗಿರಿ. ನೋಡಮ್ಮ, ಪೂಜೆಗೆ ಮಗು ಇಲ್ಲ ಅಂತ ಭಾಳ ದುಃಖ ಪಡ್ತಾಯಿದ್ರು. ಆ ಶಿವನೇ ಅವ್ರ ಮಡ್ಲಿಗೆ ಮಗುನ ತಂದು ಕೊಟ್ಟಿದ್ದಾನೆ. ಮಡ್ಲಿಗೆ ಬಂದ ಮಗುಗೆ ಪೂಜೆ ಸಂಪೂರ್ಣ ಮಾಡದೇ ಇದ್ದರೆ ಕಂಟಕ ಕಳಿಯಲ್ಲ. ಜನನಿ, ಹಾಗಾದ್ರೆ ಪುರೋಹಿತರು ಹೇಳಿದ ಹಾಗೆ ಮಾಡೋಣಮ್ಮ. ಅರ್ಧಂಬರ್ಧ ಪೂಜೆ ಆಗಿ ಮಗುಗೇನು ತೊಂದರೆ ಆಗೋದು ಬೇಡ. ಪಾರ್ವತಿನೇ ಪೂಜೆನ ಪೂರ್ತಿ ಮಾಡಲಿ. ಬಾ, ನಿನ್ನ ಮಗು ತೊಗೊಂಡ್ಬಿಟ್ಟು ನೀವಿಬ್ಬರು ಮಗುನ 5 ಸರಿ ಶಿವನಿಗೆ ದಾಸೈ. ಇಲ್ಲಿಗೆ ಪೂಜೆ ಸಂಪೂರ್ಣ ಆಯಿತು. ಭಗವಂತನ ಆಶೀರ್ವಾದ ನಿಮಗಿಲ್ಲಿ. ಭಗವಂತ ಯಾವಾಗಲೂ ನಿಮ್ಮ ಕುಟುಂಬನ ಸದಾ ನೆಮ್ಮದಿಯಿಂದ ಇಟ್ಟಿರಲಿ. ಅತ್ತೆ, ಈಗಲಾದರೂ ನನ್ನ ಮಗುನ ಕರ್ಕೊಂಡು ಹೋಗಿ ಪೂಜೆ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದಮ್ಮ. ಕೆಲಸ ಆಯ್ತಾ? ಆಗೋದ್ರಲ್ಲಿತ್ತು ಮೇಡಮ್. ಮಗುನ ಎತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದೀವಿ. ಅಷ್ಟರಲ್ಲಿ ಯಾರೊಬ್ಬ ಬಂದು ತಡೆದ್ಬಿಟ್ಟ. ಇವನ ಕೈಯಿಂದ ಮಗು ಕಿತ್ಕೊಂಡು ಅವ್ನ ನಿಂತ ಕೈಗೆ ಒಪ್ಸಿ ನಮ್ಮನ್ನ ಹಿಡಿಯಕ್ಕೆ ಟ್ರೈ ಮಾಡ್ದೆ ಮೇಡಮ್. ಅವನ ಕಡೆಯಿಂದ ತಕ್ಷಣ ನೋಡಿ ಬಂದುಬಿಟ್ವಿ. ಆದರೆ ನಮ್ಗೆ ಇನ್ನೂ ಒಂದು ಚಾನ್ಸ್ ಇದೆ ಮೇಡಮ್. ನಾವೀಗ ಮೇನ್ ರೋಡ್ ಹತ್ತ ಕಾಯ್ತಾ ಇರ್ತೀವಿ. ಆ ಕಾರ್ ಬರದಲ್ಲೇ ಅಡ್ಡ ಹಾಕಿ ಆ ಮಗು ತಂದು ನಿಮ್ಗೆ ಒಪ್ಪಿಸ್ತೀವಿ. ಆದರೆ ನನಗೊಂದು ವಿಷಯ ಅರ್ಥ ಆಗಿಲ್ಲ ಮೇಡಮ್. ನಮ್ಮಿಂದ ಮಗುನ ಕಾಪಾಡ್ದವನು ಆ ಮಗು ನೋಡಿ ತನ್ನ ಮಗು ಅಂತ ಹೇಳ್ದ. ನನ್ನ ಮಗು ಅನ್ನ ಯಾರವನು ಗೊತ್ತಿಲ್ಲ ಮೇಡಮ್. ನಿನ್ನೆ ಅವನ್ನ ದೇವಸ್ಥಾನ ನೋಡಿದೆ ಅಷ್ಟೇ. ಆದರೆ ಅವನ ಹೆಂಡತಿಗೆ ಅವನು ಪಾರು ಅಂತ ಇದ್ದ. ಒಂದು ಫೋಟೋ ಕಳಿಸ್ತೀನಿ, ನೋಡಿ ಅವನೇನಾ ಅಂತ ಹೇಳು. ಸರಿ ಮೇಡಮ್.
ಹೌದು ಮೇಡಮ್, ಇವನೇ. ಅಂದ್ರೆ ಆದಿ ಪಾರ್ವತಿನೂ ಶಿವಪುರದಲ್ಲೇ ಇದ್ದಾರ? ಮೇಡಮ್, ನಿಮ್ಮನ್ನ ತಡೆದವನು ಅಖಿಲಾಂಡೇಶ್ವರಿಯ ದೊಡ್ಡ ಮಗ ಆದಿತ್ಯ. ಅವನಿದ್ದಾಗ ಆ ಮಗುನ ಟಚ್ ಕೂಡ ಮಾಡಕ್ಕಾಗಲ್ಲ. ನೀವು ಅಲ್ಲಿಂದ ಹೊರಟು ಬಂದ್ಬಿಡಿ. ಮೇಡಮ್, ನೀವು ನಮ್ಗೆ ಕೊಟ್ಟು ಡೀಲು ಕ್ಯಾನ್ಸಲ್ ಅನ್ಕೊಳ್ಳಿ, ಬಟ್ ನಿಮ್ಮ ಹಣ ನಿಮಗೆ ಬಂದು ಸೇರುತ್ತೆ. ಸರಿ ಮೇಡಮ್. ಪೂಜೆ ಸುಸ್ತೋತ್ರವಾಗಿ ಮುಗಿದಿದೆ. ಆ ಮಗುನ 5 ಸರಿ ಆ ಶಿವಲಿಂಗನ ದಾಟ್ಸ. ಪೂಜೆಯ ಪ್ರಾರಂಭದಲ್ಲಿ ಯಾರೋ ಮಗುನ ಎತ್ಕೊಂಡೋಗಿ ವಿಘ್ನ ಆದರೂ ಕೊನೆಗೆ ಪೂಜೆ ತುಂಬ ಚೆನ್ನಾಗಾಯಿತು. ನಿಮ್ಮ ಕುಟುಂಬಕ್ಕೆ ಆ ದೇವರು ಒಳ್ಳೇದು ಮಾಡಲಮ್ಮ. ನಾನಿನ್ನು ಬರ್ತೀನಮ್ಮ. ಜನನಿ, ಪಾರ್ವತಿ, ನೀವಿಬ್ರು ತಾಯಂದ್ರು ಮಗುಗೆ ಕಂಟಕ ಇದೆ ಅಂತ ಆತಂಕ ಪಟ್ರಿ. ಮಗು ಕಂಟಕ ಕಳೀಲಿ ಅಂತ ಮೃತ್ಯುಂಜಯ ಪೂಜೆನೂ ಇಬ್ರು ಮಾಡಿದ್ರಿ. ಇನ್ನು ನೀವಿಬ್ರು ತಾಯಂದ್ರು ಒಟ್ಟಿಗೆ ಒಂದೇ ಮನೇಲಿ ಮಗು ಜೊತೆ ಇರೋದನ್ನ ನೋಡೋ ಸೌಭಾಗ್ಯ ಕೊಟ್ಟಿದ್ದೀರಾ. ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದೀರಾ, ಹೆಸರು ಸಂಪಾದನೆ ಆಗಿದೆ, ಯಶಸ್ಸು ನಿಮಗ್ ಸಿಕ್ಕಿದೆ, ನಿಮ್ಮ ಅಸ್ತಿತ್ವನ ಕಂಡುಕೊಂಡಿದ್ದೀರಾ. ನೀವು ಮನ್ಸು ಮಾಡಿದ್ರೆ ಬೆಂಗಳೂರಿನ ಯಾವುದೇ ಏರಿಯಾದಲ್ಲಾದ್ರೂ ದೊಡ್ಡ ಬಂಗ್ಲೆ ತಗೊಂಡು ಅಲ್ಲೇ ವಾಸ ಮಾಡ್ಬೋದಾಗಿತ್ತು. ಆದ್ರೆ ನೀವಿಬ್ರು ಇನ್ನೂ ಅರಸನ ಕೋಟೆ ಔಟ್ ಹೌಸ್ ಅಲ್ಲೇ ಇದ್ದೀರಾ. ಅರಸನ ಕೋಟೆ ಅಂದ್ರೆ ದೇವಸ್ಥಾನ. ಇದನ್ನ ಬಿಟ್ಟು ನಾವ್ ಎಲ್ಲೂ ಹೊರಗೆ ಹೋಗಲ್ಲ ಅಂತ ನಿಮ್ ಮ್ಯಾನೇಜರ್ ಹತ್ರ ಹೇಳಿದ್ದನ್ನ ರಘು ಕೇಳಿಸ್ಕೊಂಡಿದ್ದಾರೆ. ನಮ್ಮನ್ ಬಿಟ್ಟು ಹೋಗೋ ಮನ್ಸಿಲ್ಲ ಅಂದ್ಮೇಲೆ ನಮ್ ಜೊತೆಲೆ ಅರಸನ ಕೋಟೆ ಮನೇಲೆ ಬಂದಿರ್ಬೋದಲ್ಲ. ಇನ್ನು ನಮ್ಮಿಂದ ದೂರನೇ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಲ್ವಾ? ನನಗೋಸ್ಕರ, ಮಗುಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅರಸನ ಕೋಟೆಗೆ ನೀವಿಬ್ರು ಬಂದಿರ್ಬೋದಾ ಶಾಶ್ವತವಾಗಿ? ಇಲ್ಲಿಂದ ಹೋಗ್ತಿದ್ದ ಹಾಗೆ ಅರಸನ ಕೋಟೆಗೆ ಹೋಗೋಣ. ಯಾಕಂದ್ರೆ ಒಂದು ಕ್ಷಣ ಹೆಚ್ಚು ನೀವು ಅಲ್ಲಿದ್ರೂ ಅಲ್ಲೇ ಇರೋದಕ್ಕೆ ಇನ್ನೇನಾದ್ರೂ ಒಂದು ಕಾರಣ ಹುಟ್ಕೊಂಡ್ಬಿಟ್ರೆ ಅಂತ ನಂಗೆ ಭಯ. ಇಲ್ಲಿಂದ ಹೋಗ್ತಿದ್ದ ಹಾಗೆ ಎಲ್ಲರೂ ಅರಸನ ಕೋಟೆಗೆ ಹೋಗ್ಬಿಡೋಣ.
ಆಮೇಲೆ ಫೋನ್ ಮಾಡ್ತೀನಿ ಇಂದವಳು ಇಷ್ಟೊತ್ತಾದರೂ ಫೋನ್ ಮಾಡಲಿಲ್ವಲ್ಲ ಈ ಪಾರು. ಹಲೋ ಪಾರ್ವ. ಅಪ್ಪ ನೀನು ಬೆಳಿಗ್ಗೆ ಫೋನ್ ಮಾಡಿದಾಗ ನಿನ್ನ ಹತ್ರ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ. ಈಗ ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬ ವಿಷಯ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಮೊದಲು ನಾನು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡು. ಜನನಿ ತನ್ನ ಮಗು ಅಂತ ಅಂದ್ಕೊಂಡಿರೋ ಮಗು ನೀನು ಜನ್ಮ ಕೊಟ್ಟ ಮಗು ಅಂತ ಅಖಿಲಮ್ಮನಿಗೆ ಬಾಕಿ ಎಲ್ರಿಗೂ ಗೊತ್ತಾಯ್ತಾ? ಇಲ್ಲ ಸಾರ್ಥಿ. ಪೂಜೆನ ಹೆತ್ತ ತಾಯಿ ತಾನೇ ಮಾಡಬೇಕಾಗಿರೋದು. ಅಂದರೆ ಅಖಿಲಮ್ಮನವ್ರ ಪ್ರಕಾರ ಮಗುನ ಹೆತ್ತ ತಾಯಿ ಜನನಿ ತಾನೇ. ನಿನ್ನ ಮಡ್ಲಲ್ಲಿ ಪೂಜೆ ಮಾಡೋದಕ್ಕೆ ಅಖಿಲಮ್ಮ ಹೇಗೆ ಒಪ್ಕೊಂಡ್ರು? ಸಾರ್ಥಿ, ಅದೊಂದು ದೊಡ್ಡ ಕತೆ. ಆದಿ ಅದಕ್ಕೆ ಅತ್ತೆಯಮ್ಮ ಮಾವ ಜನನಿ ಇವರೆಲ್ಲರ ಮುಂದೆನೇ ಶಿವನ್ ಪೂಜೆ ಮಾಡಿದೆ. ಪೂಜೆ ತುಂಬ ಚೆನ್ನಾಗಾಯ್ತಪ್ಪ. ಆಮೇಲೆ ಅತ್ತೆಯಮ್ಮ ಗುರುಗಳಿಗೂ ಫೋನ್ ಮಾಡಿದ್ರು. ಗುರುಗಳು ಹೇಳಿದ್ರಂತೆ ನಮ್ಮ ಮಗುಗಿದ್ ಕಂಟಕ ಎಲ್ಲ ಕಳೀತು ಅಂತ. ಅಂತೂ ಆ ಭಗವಂತ ಅರಸನಕೋಟೆ ಬೆಳಕನ್ನ ಯಾವತ್ತೂ ನಂದೋದಕ್ಕೆ ಬಿಡಲ್ಲ ಅಂತ ನಂಬಿಕೆ ಬಂತು. ಮನೇಲೂ ಅಷ್ಟೇ ಪಾರು, ನೀನು ಹಚ್ಚೋಗಿದ್ದ ನಂದಾದೀಪ ನಂದದೇ ಬೆಳಗ್ತಾ ಇದೆ. ನನ್ನ ಮೊಮ್ಮಗಳಿಗಿದ್ದ ಕಂಟಕ ಕಳೀತು ಅಂತ ಗುರುಗಳ ಬಾಯಲ್ಲೂ ಬಂದಿದೆ. ನನಗೆ ತುಂಬ ಸಂತೋಷ ಆಯ್ತಮ್ಮ. ಸಾರ್ಥಿ, ನಿಮ್ಮ ಸಂತೋಷನ ಹೆಚ್ಚು ಮಾಡುವಂತ ಇನ್ನೊಂದು ವಿಷಯನೂ ಇದೆ. ಏನು? ಅಪ್ಪ ಇಲ್ಲಿಂದ ಬರ್ತಿದ್ದ ಹಾಗೆ ನಾವೆಲ್ಲರೂ ಅರಸನಕೋಟೆ ಮನೆಯಲ್ಲೇ ಇರೋದಂತೆ. ಹಾಗಂತ ಅತ್ತೆಯಮ್ಮ ಹೇಳಿದ್ರು, ನಾವು ಒಪ್ಕೊಂಡ್ವಿ. ಮಗು ನಿಂದೆ ಅಂತ ಗೊತ್ತಾಗದೇ ಇದ್ರೇನಂತೆ. ನೀನು ದೊಡ್ಡ ಯಜಮಾನರು, ಮಗು ಎಲ್ಲರೂ ಅರಸನಕೋಟೆನಲ್ಲಿ ಒಂದೇ ಸೂರ್ನಡಿ ಇರೋ ಹಾಗಾಯ್ತಲ್ಲ, ಅಷ್ಟು ಸಾಕು ನನಗೆ. ಸರಿಯಪ್ಪ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ಅಲ್ಲಿ ಬಂದ್ಮೇಲೆ ಎಲ್ಲ ವಿಷಯ ಮಾತಾಡೋಣ, ಸರಿನಾ? ಅವನು ಬಾ. ಆದಿತ್ಯ, ಮಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಏನು ವಿಷಯಪ್ಪ? ಅಕ್ಕ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನನ್ನ ಜೊತೆ ಬರ್ತೀರಾ ಪ್ಲೀಸ್? ಏನು ವಿಷಯಪ್ಪ? ಬಾ ಹೇಳ್ತೀನಿ. ಇಲ್ಲಿ ಪೂಜೆ ಎಲ್ಲ ಸಾಂಗವಾಗ ಆಯ್ತು ಅಂತ ರತ್ನವೇಣಿಯವರಿಗೆ ಫೋನ್ ಮಾಡಿ ಹೇಳಬೇಕು. ಹಚ್ಚಿದ ದೀಪ ಆರದೇ ಇರಲಿ ಅಂತ ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕಾಯ್ತಿರ್ತಾರೆ. ದಾಮಿನಿನೇ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ದಾಮಿನಿ, ಹೇಗಿದ್ಯಮ್ಮ? ತುಂಬಾ ಬೇಜಾರಲ್ಲಿದ್ದೀನಕ್ಕ. ಹೌದಾ? ಯಾಕೆ? ನೀವ್ ಯಾವ ಊರಿಗೆ ಹೋಗಿದ್ದೀರಾ, ಯಾಕೆ ಹೋಗಿದ್ದೀರಾ ಅಂತ ನನ್ಗೆಲ್ಲ ಗೊತ್ತಾಯ್ತು. ರತ್ನವೇಣಿ ಹೇಳಿದ್ರಾ? ಅಲ್ಲ ಅಕ್ಕ, ಆ ರತ್ನವೇಣಿ ಅವ್ರಿಗಿಂತ ನಾನು ಹೊರಗ್ನೋಳಾಗ್ಬಿಟ್ನಾ? ನಮ್ ಲಕ್ಷ್ಮಿ ಪುಟ್ಟಿ ನಿಮಗೆ ರತ್ನವೇಣಿ ಅವ್ರಿಗೆ ಹೇಗೆ ಮೊಮ್ಮಗುನೋ ನನಗೂ ಹಾಗೆ ಮೊಮ್ಮಗು ತಾನೆ. ನನಗೂ ಅವಳ ಮೇಲೆ ಅಕ್ಕರೆ ಇದೆ ತಾನೆ. ಇಷ್ಟು ದೊಡ್ಡ ವಿಷಯನ ನನ್ನಿಂದ ಯಾಕಕ್ಕ ಮುಚ್ಚಿಟ್ರಿ ನೀವು? ನಿನ್ನಿಂದ ಮಗುಗೆ ಕಂಟಕ ಇರೋ ವಿಷಯ ಪಾರ್ವತಿ ಗೊತ್ತಾಗಬಾರ್ದು ಅಂತ ನಿನ್ನಿಂದ ಮುಚ್ಚಿಟ್ಟಿದ್ದು ದಾಮಿನಿ. ಯಾಕಂದ್ರೆ ಪಾರ್ವತಿನೂ ಹೆತ್ತ ತಾಯಿ ಥರನೇ ಅಲ್ವಾ ಮಗುನ ಹಚ್ಕೊಂಡಿರೋದು. ಮಗು ಕಂಟಕ ಇರೋ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳು ಸಂಕಟ ಪಡ್ತಾಳೆ. ಅದಕ್ಕೆ ಅವಳಿಗೆ ಈ ವಿಷಯ ಗೊತ್ತಾಗೋದು ಬೇಡ ಅಂತ ನಿನ್ನಿಂದ ಮುಚ್ಚಿಟ್ಟಿದ್ದು. ಆದ್ರೆ ಯಾವ ಜನ್ಮದಲ್ಲಿ ನಮ್ಮ ಲಕ್ಷ್ಮಿ ಪುಟ್ಟಿ
ಪಾರ್ವತಿಯ ಹೆತ್ತು ಮಗಳಾಗಿದ್ಲೋ. ನಮಗೆ ಗುರುಗಳು ಮಗು ಕಂಟಕ ಇದೆ ಅಂತ ಹೇಳಿದ ಹಾಗೇನೆ ಪಾರ್ವತಿಗೂ ಯಾರೋ ಹೇಳಿದ್ದಾರೆ. ಅದು ಜನನಿಗೆ ಗೊತ್ತಾದ್ರೆ ಸಹಿಸ್ಕೊಳ್ಳಲ್ಲ ಅಂತ ಹೆತ್ತ ತಾಯಿ ಸ್ಥಾನದಲ್ಲಿ ತಾನೇ ನಿಂತು ಕಂಟಕ ಪರಿಹಾರ ಪೂಜೆ ಮಾಡಿಸೋದಕ್ಕೆ ಪಾರ್ವತಿ